Hi everyone. Okay, let us learn about human eye in a simple way. Okay, so it is a sense organ which helps us to see. And where does it located? It located in a eye socket. Okay, and the diameter of the eyeball is 2.3 centimeter. So next we will be learning parts of the human eye individually and their functions. Okay, now fine. So next, whenever we will starting with the parts, so first part ಯಾವ್ದು ಬರುತ್ತಪ್ಪ ಅಂತಂದ್ರೆ ಕಾರ್ನಿಯಾ. ಓಕೆ, ಇಲ್ಲಿ ನಾನು ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ ಚೆನ್ನಾಗಿ. ಸೊ ಇದಕ್ಕೆ ಕಾರ್ನಿಯಾ ಅಂತಾರೆ. ಓಕೆ, ಇಟ್ ಇಸ್ ಅ ಥಿನ್ ಮೆಂಬ್ರೇನ್ ವಿಚ್ ಫಾರ್ಮ್ಸ್ ಅ ಟ್ರಾನ್ಸ್ಪರೆಂಟ್ ಬಲ್ಜ್ ಆನ್ ದ ಫ್ರಂಟ್ ಸರ್ಫೇಸ್ ಆಫ್ ದ ಐಬಾಲ್. ಇದು ಒಂದು ಥಿನ್ ಮೆಂಬ್ರೇನ್ ಇದೆ ಆ್ಯಂಡ್ ಇಟ್ ವಿಲ್ ಬಿ ಅ ಟ್ರಾನ್ಸ್ಪರೆಂಟ್ ಒನ್ ಆ್ಯಂಡ್ ಇಟ್ ಈಸ್ ಸಮ್ ವಾಟ್ ಬಲ್ಜ್ಡ್ ಇನ್ ಅ ಫ್ರಂಟ್ ಸೈಡ್ ಆಫ್ ಅವರ್ ಐ. ಓಕೆನಾ, ವಾಟ್ಸ್ ದ ಫಂಕ್ಷನ್ ಆಫ್ ದಿಸ್ ಕಾರ್ನಿಯಾ? ಮೋಸ್ಟ್ ರಿಫ್ರಾಕ್ಷನ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್ ಹಿಯರ್ ಇಟ್ ಸೆಲ್ಫ್. ಅಂದರೆ ಆಲ್ಮೋಸ್ಟ್ ಎಲ್ಲ ಲೈಟ್ ರಿಫ್ರಾಕ್ಷನ್ ಆಗೋದು ಈ ಮೆಂಬ್ರೇನ್ ಮುಖಾಂತರನೇ. ಓಕೆ, ನೆಕ್ಸ್ಟ್ ಪಾರ್ಟ್ ಕಮ್ಸ್ ಹಿಯರ್ ಇಸ್ ಅ aqueous humor. ಸೊ ವಾಟರ್ ಲೈಕ್ ಲಿಕ್ವಿಡ್ ಪ್ರೆಸೆಂಟ್ ಬಿಟ್ವೀನ್ ದ ಕಾರ್ನಿಯಾ ಆ್ಯಂಡ್ ದ ಲೆನ್ಸ್. ಓಕೆ, ಈ ಕಾರ್ನಿಯಾ ಮತ್ತು ಲೆನ್ಸ್ ನಡುವೆ ಇಲ್ಲೊಂದು ಗ್ಯಾಪ್ ಇರುತ್ತೆ. ಈ ಗ್ಯಾಪಲ್ಲಿ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಫಿಲ್ಡ್ ವಿತ್ ಅ ವಾಟರ್ ಲೈಕ್ ಸಬ್ಸ್ಟೆನ್ಸ್. ಓಕೆನಾ, ಸೊ ಇದು ಕೆಲಸ ಏನಪ್ಪ, ವಾಟ್ಸ್ ಅ ಫಂಕ್ಷನ್ ಆಫ್ ದಿಸ್ ಅಕ್ವೆಸ್ ಹ್ಯೂಮರ್ ಅಂತಂತಂದರೆ ನರಿಷಸ್ ದ ಐ. ಓಕೆ, ವಾಟ್ ಆರ್ ದ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಡ್ ಟು ದಿಸ್ ಪಾರ್ಟ್, ಈ ಪಾರ್ಟಲ್ಲಿ ಬೇಕಾಗಿರೋದೆಲ್ಲ ಇಟ್ ವಿಲ್ ಬಿ ಗೆಟಿಂಗ್ ಫ್ರಮ್ ದಿಸ್ ಆಕ್ವಿಯಸ್ ಹ್ಯೂಮರ್ ಇಟ್ ಸೆಲ್ಫ್ ಆ್ಯಂಡ್ ಕೀಪ್ ಇಟ್ ಇನ್ಫ್ಲೇಟೆಡ್. ಅಂತಂದರೆ ಈ ಏನು ಬಲ್ಜ್ ಆಗಿರುತ್ತಲ್ಲ ಈ ಶೇಪನ್ನು ಮೇಂಟೈನ್ ಮಾಡೋಕ್ಕೆ ಆಕ್ವಿಯಸ್ ಹ್ಯೂಮರು ಹೆಲ್ಪ್ ಮಾಡುತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಕಮ್ಸ್ ಹಿಯರ್ ಇಸ್ ಅ ಐರಿಸ್. ಓಕೆ, dark muscular diaphragm and function of this one is controls the size of the pupil. ಓಕೆನಾ, ನಾವು ಸೈಡಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ, ಬಟ್ ವೆನೆವರ್ ಯು ಸಿ ಫ್ರಮ್ ಅ ಫ್ರಂಟ್ ಸೈಡ್ ಮುಂದೆ ನೋಡಿದಾಗ ಸೊ ಈ ರೀತಿ ಇರುತ್ತೆ. ಸೊ ಇದೇನು ಕಂಪ್ಲೀಟ್ ಆಗಿದೆಯಲ್ಲ, ಸೊ ದಿಸ್ ಈಸ್ ಆಲ್ ಐರಿಸ್. ಓಕೆ, ಆ್ಯಂಡ್ ದ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದ ಐರಿಸ್ ಏನಂತಾರೆ, ಅದಕ್ಕೆ ನಾವು ಪೀಪಿಲ್ ಅಂತ ಅಂತೀವಿ. ಓಕೆ, ಇದ್ರ ನಡುವೆ ಒಂದು ಗ್ಯಾಪ್ ಇರುತ್ತೆ. ಓಕೆ, ಈ ಗ್ಯಾಪನ್ನೇ ಏನಂತೀವಿ ನಾವು ಅಂತಂದರೆ ಪೀಪಿಲ್ ಅಂತ ಅಂತೀವಿ. ಓಕೆ, ಫಂಕ್ಷನ್ ಏನಪ್ಪ ಪೀಪಲ್ದ ಅಂತಂದರೆ ಇಟ್ ಕಂಟ್ರೋಲ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ಅಮೌಂಟ್ ಆಫ್ ಅ ಲೈಟ್ ಎಂಟರಿಂಗ್ ಐ. ಓಕೆ, ಎಷ್ಟು ಲೈಟನ್ನು ಒಳಗಡೆ ಬಿಡಬೇಕು, ಎಷ್ಟು ಲೈಟನ್ನು ಒಳಗೆ ಬಿಡಬಾರ್ದು ಅನ್ನೋದು ಈ ಪೀಪಿಲೇ ನೋಡುತ್ತೆ. ಓಕೆನಾ, ಆ್ಯಂಡ್ ಇಟ್ ಆಲ್ಸೋ ಆ್ಯಕ್ಟ್ಸ್ ಲೈಕ್ ಎ ವೇರಿಯಬಲ್ ಅಪ್ಯಾಚ. ಅಂದರೆ ಈ ಪೀಪಲ್ ಸೈಜ್ ಏನಾಗುತ್ತೆ, ಕೆಲವೊಂದು ಸಲ ಸಣ್ಣದಾಗುತ್ತೆ, ಕೆಲವೊಂದು ಸಲ ದೊಡ್ಡದಾಗುತ್ತೆ. ಓಕೆ, ಫಾರ್ ದ್ಯಾಟ್ ಪರ್ಪಸ್ ಇಟ್ ಇಸ್ ಆಲ್ಸೋ ಆ್ಯಕ್ಟ್ಸ್ ಲೈಕ್ ಅ ವೇರಿಯಬಲ್ ಅಪ್ಯಾಚರ್ ಅಂತಲೂ ಹೇಳ್ತೀವಿ. ಯಾವ ರೀತಿ ವೇರಿ ಆಗುತ್ತೆ ಅದನ್ನು ಕೆಳಗಡೆ. ಸೊ ವೆನೆವರ್ ಪರ್ಸನ್ ಈಸ್ ಎಂಟ್ರಿಂಗ್ ಇನ್ ಟು ಅ ಬ್ರೈಟ್ ಲೈಟ್ ಕಡೆ ನೋಡಿದಾಗ ಏನಾಗುತ್ತೆ ಅಂತಂದರೆ ಐರಿಸ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆಗಿ ಪೀಪಲ್ ಸೈಜ್ ಏನಾಗುತ್ತೆ, ಸಣ್ಣದಾಗುತ್ತೆ. ಆ್ಯಂಡ್ ಇಟ್ ಅಲೌಸ್ ಲೆಸ್ ಲೈಟ್. ಅಂದರೆ ವೆನೆವರ್ ಇಟ್ ಬಿಕಮ್ ಸ್ಮಾಲ್ ಅಲೌಸ್ ಅ ಲೆಸ್ ಲೈಟ್. ಸೊ ವೆನೆವರ್ ಪರ್ಸನ್ ಎಂಟರ್ಸ್ ಇನ್ ಅ ಡಿಮ್ ಲೈಟ್ ಕಡೆ ನೋಡಿದಾಗ ಏನಾಗುತ್ತೆ ಅಂತಂದರೆ ಐರಿಸ್ ರಿಲ್ಯಾಕ್ಸ್ ಆಗುತ್ತೆ, ಪೀಪಲ್ ಸೈಜ್ ಏನಾಗುತ್ತೆ, ದೊಡ್ಡದಾಗುತ್ತೆ. ಸೊ ಅಲೌಸ್ ಮೋರ್ ಲೈಟ್. ಸೊ ನೆಕ್ಸ್ಟ್ ಪಾರ್ಟ್ ಕಮ್ಸ್ ಹಿಯರ್ ಇಸ್ ಅ ಕ್ರಿಸ್ಟಲೈನ್ ಲೆನ್ಸ್. ಓಕೆನಾ, so this is a lens which will be there in our eye and it is composed of a jelly like material. ಯಾವ ಲೆನ್ಸ್ ಇರುತ್ತಪ್ಪ ಅಂತಂದರೆ ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ. ದ ಫಂಕ್ಷನ್ ಆಫ್ ದಿಸ್ ಕ್ರಿಸ್ಟಲೈನ್ ಲೆನ್ಸ್ ಈಸ್ ಟು ಹೆಲ್ಪ್ ಇನ್ ದ ಫಾರ್ಮೇಷನ್ ಆಫ್ ದ ಇಮೇಜ್ ಆನ್ ಅ ರೆಟಿನಾ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಕಮ್ಸ್ ಹಿಯರ್ ಇಸ್ ಅ ಸಿಲರಿ ಮಸಲ್ಸ್. ಓಕೆ, ಈ ಲೆನ್ಸ್ಗೆ ಏನಿರುತ್ತೆ ಅಂದರೆ ಮಸಲ್ಸ್ ಅಟ್ಯಾಚ್ಡ್ ಇರ್ತಾವೆ. ಸೊ ಆ ಮಸಲ್ಸ್ಗೆ ಏನಂತೀವಿ ನಾವು ಸಿಲರಿ ಮಸಲ್ಸ್ ಅಂತ ಅಂತೀವಿ. ಓಕೆ, ಫಂಕ್ಷನ್ ಆಫ್ ದಿಸ್ ಒನ್ ಈಸ್ ಟು ಹೆಲ್ಪ್ ಇನ್ ದ ಅಡ್ಜಸ್ಟ್ಮೆಂಟ್ ಆಫ್ ದ ಫೋಕಲ್ ಲೆಂತ್. ಓಕೆ, ಫೋಕಲ್ ಲೆಂತನ್ನು ಅಡ್ಜಸ್ಟ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೆಕ್ಸ್ಟ್ ಟಾಪಿಕಲ್ಲಿ ಓದ್ತೀವಿ. ಓಕೆ ಫೈನ್. ಸೊ ನೆಕ್ಸ್ಟ್ ಪಾರ್ಟ್ಸ್ ಕಮ್ಸ್ ಹಿಯರ್ ಇಸ್ ಅ ವಿಟ್ರಸ್ ಹ್ಯೂಮರ್ ಅಂತ. ಓಕೆ, ಸೊ ಕಂಪ್ಲೀಟ್ ನಮ್ಮ ಐ ಬಾಲ್ ಏನಿದೆಯಲ್ಲ ಇದರಲ್ಲೆಲ್ಲ ಕಂಪ್ಲೀಟ್ ಜೆಲ್ ಲೈಕ್ ಮಟೀರಿಯಲಿಂದ ಫಿಲ್ ಆಗಿರುತ್ತೆ. ಸೊ ದಟ್ ಜೆಲ್ ಲೈಕ್ ಮಟೀರಿಯಲ್ ಈಸ್ ಕಾಲ್ಡ್ ಆಸ್ ಅ ವಿಟ್ರಸ್ ಹ್ಯೂಮರ್. ಓಕೆ, ಫಂಕ್ಷನ್ ಆಫ್ ದಿಸ್ ಒನ್ ಇಸ್ ಟು ಮೇಂಟೈನ್ ದ ಪ್ರೆಷರ್. ಸೊ ಐಬಾಲ್ ಮೇಲೆ ಏನು ಪ್ರೆಷರನ್ನು ಮೇಂಟೈನ್ ಮಾಡಿ ಆ ಶೇಪನ್ನು ಮೇಂಟೈನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಕಮ್ಸ್ ಹಿಯರ್ ಇಸ್ ಅ ರೆಟಿನಾ. ಓಕೆ, ಸೊ ಆ್ಯಸ್ ಯು ಕ್ಯಾನ್ ಸಿ ಇನ್ ಅ ಡಯಾಗ್ರಾಮ್ ಈ ಪಾರ್ಟ್ ಏನಿದೆಯಲ್ಲ, ಸೊ ದಿಸ್ ವಿಲ್ ಬಿ ದ ರೆಟಿನಾ ಆ್ಯಂಡ್ ಇದು ಏನಪ್ಪ ಅಂತಂದರೆ ಲೈಟ್ ಸೆನ್ಸಿಟಿವ್ ಸ್ಕ್ರೀನ್. ಓಕೆ, ಸೊ ಈ ಮೆಮ್ಬ್ರೇನಲ್ಲಿ ಏನಾಗುತ್ತೆ ಅಂತಂದರೆ ದೇ ವಿಲ್ ಬಿ ಸೆಲ್ಸ್. ಓಕೆ, ವಿಚ್ ಆರ್ somewhat sensitive towards ಲೈಟ್. ಓಕೆ, ಸೊ ವೆನೆವರ್ ದ ಲೈಟ್ ಫಾಲ್ಸ್ ಆನ್ ದಟ್ ರೆಟಿನಾ ಏನಾಗುತ್ತೆ ಅಂತಂದರೆ ಆ ಸೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗ್ತವೆ. ಆಗೇನಾಗ್ತವೆ, ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆರ್ ಜನರೇಟೆಡ್. ಓಕೆ, ಸೊ ಆಫ್ಟರ್ ದಟ್ ನೆಕ್ಸ್ಟ್ ಪಾರ್ಟ್ ಕಮ್ಸ್ ಹಿಯರ್ ಇಸ್ ಅ ಆಪ್ಟಿಕಲ್ ನರ್ವ್. ಓಕೆ,
ಸೊ ಯಾವ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಜನ್ರೇಟ್ ಆಗಿರ್ತಾವಲ್ಲ ರೆಟಿನಾ ಮೇಲೆ, ಸೊ ಅವುಗಳನ್ನು ಬ್ರೈನ್ಗೆ ಕಳಿಸ್ಬೇಕಾಗುತ್ತೆ. ಇಟ್ ಹ್ಯಾಸ್ ಟು ಬಿ ಸೆಂಟ್ ಟು ಅ ಬ್ರೈನ್ ವಾಯಾ ಆಪ್ಟಿಕ್ ನರ್ವ್. ಓಕೆ, ವೆನ್ ಎವರ್ ಇಟ್ ರೀಚಸ್ ದ ಬ್ರೈನ್ಗೆ ಹೋಗಿ ರೀಚ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಇಟ್ ಪ್ರೊಸೆಸ್ ದ ಇನ್ಫಾರ್ಮೇಷನ್, ಅದು ಏನು ಬಂದಿದೆ ಎಲ್ಲ ಇನ್ಫಾರ್ಮೇಷನ್ ಪ್ರೊಸೆಸ್ ಮಾಡಿ ಇಟ್ ವಿಲ್ ಬಿ ಪರ್ಸೀವಿಂಗ್ ದ ಆಬ್ಜೆಕ್ಟ್. Okay, this is how the all parts of our human eye will be working. Okay, thank you.